ಅಭಿಮಾನಿಗಳನ್ನ ಭೇಟಿ ಹೌದು ಬಿಕಾಸ್ ನಾನು ಹೊರಗಡೆ ಬಂದ ಮೇಲೂ ಅಭಿಮಾನದ ಹವಾ ಕಮ್ಮಿ ಆಗಿಲ್ಲ. ಹೌದು ಎಲ್ಲರನ್ನ ಒಂದೇ ವೇದಿಕೆಯಲ್ಲಿ ಹೆಂಗ್ ಫೀಲ್ ಕೊಡ್ತಾ ಇದೆ ಅವ್ರು ಯಾರು ನಿಲ್ಸಿದ್ರು ಮೊದಲನೇದಾಗಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಆ್ಯಕ್ಚುಲಿ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇಲ್ಲೂ ರಿಟೇಕಾ? ಹೌದಾ? ಹೌದು. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ. ತುಂಬ ದಿನದ ಮುಂಚೆನೇ ಮಾಡಬೇಕಿತ್ತು. ಬಂದಿದ ತಕ್ಷಣ ನಾನು ನನ್ನ ಫ್ಯಾನ್ಸ್ನ ಭೇಟಿ ಆಗಬೇಕು ಅನ್ನೋದೇ ನನ್ನ ವಿಷಯ ಆಗಿತ್ತು. ಶೃಂಗೇರಿಗೆ ಹೋಗಿ ಆಶೀರ್ವಾದ ತಗೊಂಡು, ಅಮ್ಮನವ್ರ ಆಶೀರ್ವಾದ ತಗೊಂಡು ಆಮೇಲೆ ಇಲ್ಲಿ ಬಂದು ನನಗೆ ಭೇಟಿ ಮಾಡೋಕ್ಕೆ ಅವಕಾಶ ಸಿಕ್ತು. ಅಂದ್ಕೊಂಡೇ ಇರಲಿಲ್ಲ ಆ ಮಟ್ಟಕ್ಕೆ ಒಂದು ಫ್ಯಾನ್ಸ್ ಬಂದಿದ್ದಾರೆ ಆ್ಯಂಡ್ ಆ ಮಟ್ಟಕ್ಕೆ ವೆಲ್ಕಮ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ. ಟ್ರೂಲಿ ನನ್ನ ಡ್ರೀಮ್ ಕಮ್ ಟ್ರೂ. ಬಿಗ್ ಬಾಸ್ ಹೋಗಿದ್ದಕ್ಕೆ ಸಾರ್ಥಕ ಆಯಿತು ಅನಿಸ್ತು. ಇದೇ ನನ್ನ ಡ್ರೀಮ್ ಆಗಿತ್ತು ಕೂಡ. ಅತ್ತಿಗೆ ಸುಚಿ ಇವರೇ ಮೂಲ ಕಾರಣ ನಾನು ಹೋಗಿದ್ದಕ್ಕೆ. ಎಸ್. ಸೊ ಆ್ಯಕ್ಚುಲಿ ತುಂಬ ಖುಷಿ ಆಗ್ತದೆ. ನಿಮಗೆ ಹೇಗೆ ಅನಿಸ್ತು? ಆ್ಯಕ್ಚುಲಿ ತುಂಬ ದೊಡ್ಡದಾಗಿ ಅರೇಂಜ್ ಮಾಡಿದ್ದಾರೆ. ಐ ಥಿಂಕ್ ತುಂಬ ದೊಡ್ಡ ಫ್ಯಾನ್ ಕ್ರೇಜ್ ಇದೆ. ಇಷ್ಟೊಂದು ಔಟ್ ಗ್ರೌಂಡ್ ಅಲ್ಲಿ ನಿಮ್ಮ ಒಂದು ಫ್ಯಾನ್ ಕ್ರೇಜ್ ಇದೆ ಅಂತಂದ್ರೆ ಎಷ್ಟು ಖುಷಿ ಆಗ್ತಾ ಇದೆ, ಇಷ್ಟು ದೊಡ್ಡದಾಗಿ. ಆ್ಯಂಡ್ ನಿಮಗೆ ಅಂತ ಸ್ಪೆಷಲ್ ಸರ್ಪ್ರೈಸಸ್ ಎಲ್ಲ ಇಟ್ಟಿದ್ದಾರೆ ಇವತ್ತು. ಸೊ ಹೇಳಿ. ಸರ್ಪ್ರೈಸ್ ನಂಗೆ ಆ್ಯಕ್ಚುಲಿ ಏನೂ ಹೇಳಲೇ ಇಲ್ಲ. ಫ್ಯಾನ್ಸ್ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಅಣ್ಣ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿದ್ದ. ಬಿಕಾಸ್ ನಾನು ಅವಾಗ ನನ್ನ ಮೊಬೈಲ್ ಕಾಲ್ ನಾನು ಏನೂ ರಿಸೀವ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇದೆಲ್ಲ ನಂಗೆ ಸರ್ಪ್ರೈಸ್. ಏನೇನು ಆಗ್ತಿದೆಯೋ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರು ನನಗೆ ನಂಗೆ ಏನೂ ಹೇಳಿಲ್ಲ ಅಣ್ಣ. ಬಟ್ ನನಗೆ ಲೈಕ್ ಯೂಶ್ವಲಿ ನಾನು ನೋಡ್ತಾ ಇರೋದು ಸಂಗೀತ ಶೃಂಗೇರಿ ಆರ್ಮಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ್ಯಂಡ್ ಸುಮಾರಷ್ಟು ಪೇಜ್ಗಳು ಹಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಅಣ್ಣ ನಂಗೆ ಏನೂ ಹೇಳಿಲ್ಲ. ಇಟ್ಸ್ ಅ ಸರ್ಪ್ರೈಸ್ ನೀನು ಬಾ ಅಂತ ಹೇಳಿರೋದು. ಅದಕ್ಕೆ ನಂಗೆ ರೆಡಿ ಮಾಡಿಬಿಟ್ಟು ಲಿಟ್ರಲಿ ಲೈಕ್ ನನ್ನ ಔಟ್ಫಿಟ್ ನನ್ನ ಮೆಜರ್ಮೆಂಟ್ ಕೂಡ ಕರೆಕ್ಟಾಗಿ ತೊಗೊಂಡೆ. ಅಲ್ಲೇ ಬಂದು ಹುಲಿತಾ ಇದ್ದಾರೆ ಇವಾಗ ರೆಡಿ ಆಗೋಷ್ಟೊತ್ತಿಗೆ. ಸೊ ನನಗೆಲ್ಲ ಸರ್ಪ್ರೈಸ್. ಇವಾಗ ನೀವು ಬಂದಿರೋದು, ಇಷ್ಟು ಜನ ಸೇರ್ಕೊಂಡಿರೋದು ಆ್ಯಂಡ್ ನಂಗೆ ಅರ್ಥನೇ ಆಗಿಲ್ಲ ಅಲ್ಲಿಗೆ ಬರೋ ತನಕ ಏನು ನಡೀತಿದೆ ಅಂತ. ಇಟ್ಸ್ ಅ ಸರ್ಪ್ರೈಸ್, ಲಿಟ್ರಲಿ ಸರ್ಪ್ರೈಸ್. ನೋಡೋದಕ್ಕೆ ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ, ವೆಸ್ಟ್ ಬೆಂಗಾಲಿಂದ ಬಂದು ಇಲ್ಲಿ ಸ್ಟೇ ಮಾಡಿದ್ದಾರೆ, ಅವರೆಲ್ಲ ಬಂದಿದ್ದಾರೆ. ಹೇಗೆ ಅನಿಸ್ತಾ ಇದೆ? ಇದ್ರ ಬಗ್ಗೆ ನಂಗೆ ವಿಷಯ ಗೊತ್ತಿಲ್ಲ. ಇನ್ನು ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಊರುಗಳಿಂದ ನಿಮ್ಮನ್ನ ನೋಡಕ್ಕೆ ಇವತ್ತು ಈ ಗ್ರೌಂಡ್ ಬಂದಿದ್ದಾರೆ. ನಾನು ಆ್ಯಕ್ಚುಲಿ ಎಲ್ಲರನ್ನ ಮಾತಾಡಿಸ್ತೀನಿ. ಈ ವಿಷಯ ನಂಗೆ ಗೊತ್ತೇ ಇಲ್ಲ. ನಂಗೆ ತುಂಬ ಖುಷಿ ಆಗ್ತದೆ. ಬಿಕಾಸ್ ಈ ರೇಂಜ್ ಆ್ಯಕ್ಚುಲಿ ನಂಗೆ ಏನು ಕಾಣಿಸಿರೋದು ಜಾಸ್ತಿ ಅಂದರೆ ಜಾಸ್ತಿ ಮಹಿಳೆಯರಿದ್ದಾರೆ ಇಲ್ಲಿ. ಆ್ಯಂಡ್ ಒಂದು ಹೀರೋಯಿನಿಗೆ ಮಹಿಳೆ ಫಾಲೋಯಿಂಗ್ಸ್ ತುಂಬ ಕಮ್ಮಿ ಇರುತ್ತೆ. ನಾನು ಮುಂಚೆ ಮಾಡಿರಬೇಕಿದ್ರು ನಾನು ಇದನ್ನು ನೋಡಿರೋದೇ ಕಮ್ಮಿ. ಇಷ್ಟು ಜನ ಮಹಿಳೆಯರು ಸೇರಿರೋದು ನಂಗೆ ತುಂಬ ಖುಷಿ ಆಗ್ತದೆ. ಬಿಕಾಸ್ ಅವ್ರು ಬ್ಯುಸಿ ಇರ್ತಾರೆ, ಸುಮಾರಷ್ಟು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಆ್ಯಂಡ್ ಜನ ಸೇರಿರೋ ಜಾಗದಲ್ಲಿ ಜಾಸ್ತಿ ನಾನು ನೋಡಲ್ಲ ಯಾವಾಗಲೂ. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಅದನ್ನ ನೋಡಿಬಿಟ್ಟು. ಎಲ್ಲರಿಗಿಂತ ಮುಂದೆ ಬಂದುಬಿಟ್ಟು ಕೈ ಹ್ಯಾಂಡ್ಶೇಕ್ ಮಾಡೋಕ್ಕೆ ಅವರೇ ಟ್ರೈ ಮಾಡ್ತಾ ಇದ್ದಾರೆ ಕೂಡ. ಸಿಕ್ಕಾಪಟ್ಟೆ ಪ್ರೌಡ್ ಫೀಲಿಂಗ್ ಇದು ನನಗೆ. ಒಂದಿಷ್ಟು ಡೈಲಾಗ್ಗಳು ಬರ್ತಾ ಇತ್ತು, ನಿಮಗೂ ಅದು ಪರಿಚಿತ ಅನ್ಕೊಂತೀನಿ. ಹೌದು ಇವಾಗ ಹೌದು ಹೌದು. ಸೊ ನಾನು ಬಂದ ತಕ್ಷಣ ಎಲ್ಲರೂ ಹೌದಾ ಹೌದಾ ಅಂತ ನಾನು ಹೌದು ಹೌದು ಅಂತಿದ್ದೀನಿ. ಆ್ಯಕ್ಚುಲಿ ನಿನ್ನೆ ಮೈಸೂರಿಗೆ ಹೋಗಿದ್ದೆ. ಅಲ್ಲಿ ಹೋಗಿರ್ಬೇಕಿದ್ರು ಕೂಡ ನಾನು ಒಂದು ಕಡೆ ನೀವೆಲ್ಲ ಈಗ ನಿಂತ್ಕೊಂಡಿದ್ರೆ ಯಾರಿಗೂ ಫೋಟೋ ಸಿಗೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೌದಾ ಅಂದ್ರೆ ಹೌದು ಅಂದೆ. ಅಯ್ಯೋ ನನ್ನ ಡೈಲಾಗೇ ನನಗೆ ಬಂತಲ್ಲ ಅಂತ ಅಂದ್ಕೊಂಡೆ. ಸೊ ಆ್ಯಕ್ಚುಲಿ ಒಂದು ನೆಕ್ಸ್ಟ್ ಲೆವೆಲಿಗೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಈ ರೇಂಜಿಗೆ ಕ್ರೇಜು ನಾನು ಯಾವತ್ತೂ ಇದ್ರ ಹಿಂದೆ ನೋಡಲಿಲ್ಲ. ಅಂದರೆ ತುಂಬ ಕಮ್ಮಿ ಈ ಥರ ಡೈ ಹಾರ್ಟ್ ಫ್ಯಾನ್ಸ್ ಇರೋದು. ತುಂಬ ಖುಷಿ ಆಗ್ತಾ ಇದೆ ಅದಕ್ಕೆ ನನಗೆ. ನೀವು ಅರೇಂಜ್ ಮಾಡಿರೋದ್ರಿಂದ ಬೆಂಗಳೂರಲ್ಲಿರುವಂತ ಅಭಿಮಾನಿಗಳು ಮಾತ್ರ ಬಂದಿದ್ದಾರೆ. ಸೊ ಶೃಂಗೇರಿಯಲ್ಲಿ ಇರಬಹುದು ಅಥವಾ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ತುಂಬಾ ಜನ ಸ್ವಲ್ಪ ಅಭಿಮಾನಿಗಳಿದ್ದಾರೆ. ಸೊ ಅವ್ರನ್ನ ಯಾವ ತರ ಅಂದ್ರೆ ಅವ್ರಿಗೆ ಯಾವಾಗ ಸಂಗೀತವ್ರನ್ನ ತೋರಿಸ್ತೀರಾ? ಅವ್ರ ಜೊತೆ ಫೋಟೋ ತೆಗಿಸ್ಬೇಕು ಅಂತ ಆಸೆ ಇರುತ್ತೆ. ಆ್ಯಕ್ಚುಲಿ ಎಲ್ಲ ಕಡೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಒಂದೊಂದೇ. ಸೊ ಮೈಸೂರು ಆಯಿತು, ಶೃಂಗೇರಿ ಆಯಿತು, ಈಗ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ. ಸೊ ಇಷ್ಟು ಜನ ಫ್ಯಾನ್ಸ್ ನೋಡಿ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆ್ಯಂಡ್ ಶಿ ಸೋ ಬ್ಲೆಸ್ ಟು ಹ್ಯಾವ್ ದೀಸ್ ಕೈಂಡ್ ಆಫ್ ಪೀಪಲ್. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಸೊ ಸಂಗೀತ ಅವರ ಜೊತೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಆಗಿದೆ. ಖುಷಿ ಆಗ್ತಾ ಇದೆ. ಒಂದೊಂದ್ಸತಿ ಭಯ ಆಗುತ್ತೆ, ಅಯ್ಯೋ ನಂಗೆ ಇದು ಮೀಡಿಯಾ ಎಲ್ಲ ಗೊತ್ತಿಲ್ಲ ಅಂತ. ಆ್ಯಂಡ್ ಇಟ್ಸ್ ಡಿಫ್ರೆಂಟ್ ಫೀಲ್ ಆ್ಯಕ್ಚುಲಿ. ಚೆನ್ನಾಗಿ ಅನ್ನಿಸ್ತಾ ಇದೆ. ಸಂಗೀತ ಅವರೇ ಹೇಳ್ತೀರಾ ಮುಂದೆ ಯಾವ ಥರ ಈಗ ಅಭಿಮಾನಿಗಳು ನಿಮ್ಮ ಜೊತೆ ಇದ್ದಾರೆ? ಸೊ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಆಗಿರ್ಬೋದು, ಮುಂದೆ ಯಾವ ಥರ ಇರ್ತೀರಾ ಅಂತ? ನಾನು ಚಾರ್ಲಿ ಸೈನ್ ಮಾಡಿದಾಗಲೂ ಎಕ್ಸಾಕ್ಟ್ಲಿ ಚಾರ್ಲಿ ಸೈನ್ ಮಾಡಿದಾಗ ಮತ್ತು ಲಕ್ಕಿ ಮ್ಯಾನ್ ಕೂಡ ಹಿಟ್ ಆದಾಗ ನಂಗೆ ಒಂದೇ ಒಂದು ಅನ್ಸಿದೆ ಏನು ಅಂದರೆ, ಈಗ ಅಭಿಮಾನಿಗಳು ನಮ್ಮನ್ನ ನಂಬಿದ್ದಾರೆ, ಅವ್ರನ್ನ ನಂಬಿಟ್ಟೆ ನಾವು ನೆಕ್ಸ್ಟ್ ಪ್ರಾಜೆಕ್ಟ್ ಕೂಡ ಮಾಡಬೇಕು. ಅವರ ನಂಬಿಕೆಗೆ ಯಾವತ್ತೂ ದ್ರೋಹ ಆಗಬಾರ್ದು ಅಂತಾನೆ. ಸೊ ನನ್ನ ಆಯ್ಕೆಗಳು ಯಾವತ್ತೂ ಕೂಡ ಲಿಮಿಟೆಡ್ ಆಗಿತ್ತು. ಮುಂಚೆನೂ ತುಂಬ ಟೈಮ್ ತೊಗೊಳ್ತಿದ್ದೆ ಸೆಲೆಕ್ಟ್ ಮಾಡೋದಕ್ಕೆ. ಬಟ್ ಇವಾಗ ನನಗೆ ಅನಿಸ್ತಾ ಇದೆ ನಂಗೆ ಇನ್ನೂ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇದೆ. ಅವ್ರನ್ನ ಎಂಟರ್ಟೈನ್ ಮಾಡ್ತಾ ಇರೋದೇ ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಆದಷ್ಟು ನನ್ನ ಕಡೆಯಿಂದ ಸಿನಿಮಾಸ್ ನಾನು ಸೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಸಲ ಕಮ್ಮಿ ಪ್ರಾಜೆಕ್ಟ್ಸ್ ಎಲ್ಲ ಇದನ್ನು ಜಾಸ್ತಿ ಮಾಡಿಬಿಟ್ಟು ಪ್ರತಿ ವರ್ಷ ಒಂದು 3-4 ಮೂವಿ ಆದರೂ ರಿಲೀಸ್ ಆಗಬೇಕು ಅನ್ನೋ ರೀತಿ ನಾನು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ತೀನಿ.
ಮಾಡ್ತೀನಿ, ಬಟ್ ಅವ್ರಿಗೆ ಖುಷಿ ಆಗಬೇಕು, ಆ ಥರ ಪ್ರಾಜೆಕ್ಟ್ಸ್ ಇರಬೇಕು. ಆ್ಯಂಡ್ ಐ ವೆರಿ ಥ್ಯಾಂಕ್ಫುಲ್. ಅಣ್ಣ ಆ್ಯಕ್ಚುಲಿ ಎಲ್ಲರ ಜೊತೆ ಕಾಂಟ್ಯಾಕ್ಟ್ಲಿದ್ದು, ಅಂದರೆ ಲಿಟ್ರಲಿ ಮೈಸೂರಿಂದ ಶೃಂಗೇರಿಗೆ ಹೋಗ್ತಿರ್ಬೇಕಿದ್ರೆ ಇನ್ನೊಂದು ವಿಷಯ ಗೊತ್ತಾ, ನಾನೇ ಡ್ರೈವ್ ಮಾಡ್ಕೊಂಡು ಹೋಗಿದ್ದೆ. ನನಗೆ ಲಾಂಗ್ ಡ್ರೈವ್ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಅಣ್ಣ ಅದಕ್ಕೆ ಕೂರಿಸ್ಕೊಂಡು ಲಾಂಗ್ ಡ್ರೈವ್ ಹೊಟ್ಟಿರೋದು, ಶೃಂಗೇರಿಗೆ ಹೋಗಿ ಶೃಂಗೇರಿಯಿಂದ ಮೈಸೂರು ಹೋಗಿ ಮೈಸೂರಿಂದ ಬೆಂಗಳೂರಿಗೆ ಬಂದಿರೋದು. ತುಂಬ ಖುಷಿ ಇದೆ. ಆ ಇಡೀ ಜರ್ನಿನಲ್ಲಿ ಇವನು ಫುಲ್ ಕಾಲಲ್ಲಿದ್ದ ಆ್ಯಂಡ್ ಎಲ್ಲರ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ದಾನೆ. ವಿಷಯ ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ, ಲೈಕ್ ಸೀಕ್ರೆಟಾಗಿ ಮಾಡ್ತಾ ಇದ್ದಾರೆ, ಒಂದು ಮಿಷನ್ ಟೈಪು. ನಂಗೆ ಸಡನ್ನಾಗಿ ಲೈವ್ ಹೋಗು, ಈಗ ಬರ್ತಿದ್ದೀನಿ 2:30 ಅಂತ ಹೇಳು ಅಂತ ಹೇಳಿದ್ರು. ಇದೆಲ್ಲ ನಂಗೆ ದೊಡ್ಡ ಸರ್ಪ್ರೈಸ್ ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಇವಾಗ ಮುಂದೆ ಏನಾಗುತ್ತೆ ಅಂತ. ನಾವು ಒಂದು ವಿಷಯ ಕೇಳ್ಪಟ್ವಿ, ದಟ್ ಶೃಂಗೇರಿ ಸ್ಕೂಲ್ಗೆ ನೀವು ನಿಮ್ಮ ಬಿಗ್ ಬಾಸ್ ಹಣವನ್ನು ಒಂದು ಕಂಪ್ಯೂಟರ್ ಕೊಡಿಸೋದ್ರ ಮೂಲಕ ದಾನ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಹೇಳಿ, ತುಂಬಾ ಖುಷಿ ಕೊಡುವಂಥದ್ದು ಇದು ಸಂಗೀತ ಶೃಂಗೇರಿ ಅಭಿಮಾನಿಗಳಿಗೆ. ಸೊ ಏನಂತ ಹೇಳ್ತೀರಾ ಇದ್ರ ಬಗ್ಗೆ? ಆ್ಯಕ್ಚುಲಿ ಮುಂಚೆನೇ ನಂಗೆ ಮಾಡಬೇಕು ಅಂತ ಇತ್ತು, ಬಟ್ ಯಾವತ್ತೂ ಕೂಡ ಲೈಕ್ ವಿನ್ನಿಂಗ್ ಅಮೌಂಟ್ ರೀತಿ ಒಂದು ಯಾವುದೋ ಅಮೌಂಟ್ ಬಂದಿರಲಿಲ್ಲ, ನನಗೆ ಆಲ್ಮೋಸ್ಟ್ ಆಗಿಬಿಡ್ತಿತ್ತೇನೋ. ಸೊ ಇವಾಗ ಒಂದು ಅಮೌಂಟ್ ಬಂದಿದ್ದಕ್ಕೆ ನಾನು ಫಸ್ಟ್ ಡೆಡಿಕೇಶನ್ ಟುವರ್ಡ್ಸ್ ಗೌರ್ಮೆಂಟ್ ಸ್ಕೂಲು, ಬಿಕಾಸ್ ಆದಷ್ಟು ಗೌರ್ಮೆಂಟ್ ಸ್ಕೂಲು ಕ್ಲೋಸ್ ಆಗ್ತಾ ಇದ್ದಾವೆ, ಜಾಸ್ತಿ ಜನ ಮಕ್ಕಳು ಸೇರ್ಕೊಳ್ತಾ ಇಲ್ಲ. ಆ್ಯಂಡ್ ವಿದ್ಯೆ ಚೆನ್ನಾಗಿದೆ, ಅಲ್ಲೆಲ್ಲ ಫೆಸಿಲಿಟೀಸ್ ಇದೆ ಆಲ್ಮೋಸ್ಟ್. ಬಟ್ ಕೆಲವು ಸಲ ಏನಾದರೂ ಒಂದು ಆಗದೆ ಇದ್ದಾಗ ನಾವು ನಮ್ಮ ಕಡೆಯಿಂದ ಒಂದು ಎಫರ್ಟ್ ಆಗ್ಬೋದು. ಅಲ್ಲಿ ಫೆಸಿಲಿಟೀಸ್ ಇನ್ನೂ ಚೆನ್ನಾಗಿದ್ದಾಗ ಇನ್ನಷ್ಟು ಮಕ್ಕಳು ಖಂಡಿತವಾಗ್ಲೂ ಬಂದು ಜಾಯ್ನ್ ಆಗೇ ಆಗ್ತಾರೆ. ಅದರಲ್ಲೂ ಇದು ಬಾಲಕಿಯರ ಸ್ಕೂಲು, ಗರ್ಲ್ಸ್ ಸ್ಕೂಲ್ ಇದು. ಸೊ ಅಲ್ಲಿ ಸುಮಾರಷ್ಟು ಜನ ಹೆಣ್ಮಕ್ಳು ನೋಡಿ ನಂಗೆ ತುಂಬ ಖುಷಿ ಆಯಿತು ಕೂಡ. ಅಲ್ಲಿ ಹೋದಾಗ, ಅಲ್ಲಿ ಮಾತಾಡಿದಾಗ ಅವ್ರ ಜೊತೆ ಎಲ್ಲ ಸಿಕ್ಕಾಪಟ್ಟೆ ಪ್ರೋತ್ಸಾಹ ಕಾಣಿಸ್ತಾ ಇತ್ತು. ಒಂದು 73 ಜನ ಮಕ್ಕಳಿದ್ರು ಅಲ್ಲಿ, ಹುಡುಗಿರು. ಅವರಲ್ಲಿ ಇರೋವಂಥ ಒಂದು ಸ್ಪಿರಿಟ್ನ ನೋಡಿ ನನಗೆ ಇನ್ನಷ್ಟು ಸ್ಕೂಲಿಗೆ ಇದು ಮಾಡಬೇಕು ಅಂತ ಅನಿಸ್ತು. ಇದೇ ರೀತಿ ಸುಮಾರಷ್ಟು ಜನ ಅವ್ರವ್ರ ಕಡೆಯಿಂದ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋದರೆ ನಮ್ಮ ಗೌರ್ಮೆಂಟ್ ಸ್ಕೂಲು ಉಳಿತವೆ ಆ್ಯಂಡ್ ತುಂಬ ಒಳ್ಳೇದಾಗುತ್ತೆ ನಮ್ಮ ರಾಜ್ಯಕ್ಕೆ. ಶೃಂಗೇರಿಯಲ್ಲಿ ಹೇಗಿತ್ತು ಮ್ಯಾಮ್ ರೆಸ್ಪಾನ್ಸ್ ನಿಮ್ಮ ಹುಟ್ಟೂರು? ನಂಗೆ ತುಂಬ ಖುಷಿಯಾಗಿದೆ. ಏನು ಅಂದರೆ, ನಾನು ಬಂದಿದ ತಕ್ಷಣ ಎಲ್ಲರೂ ಬಂದುಬಿಟ್ಟು ತಪ್ಕೊಂಡು ಅಳ್ತಾ ಇದ್ದಾರೆ. ಆ್ಯಂಡ್ ಅಳ್ತಾ ಇರೋ ಇಮೋಷನ್ಸ್ ಇದೆಯಲ್ವಾ, ನನ್ನ ಜೊತೆ ಅವ್ರು ಟ್ರಾವೆಲ್ ಮಾಡಿದ್ದಾರೆ. ಅಂದರೆ ನಾನು ಎಷ್ಟು ನೊಂದಿದ್ದೀನೋ ಅವರು ಕೂಡ ಅಷ್ಟೇ ನೊಂದಿದ್ದಾರೆ ಆ ಟ್ರಾವೆಲಲ್ಲಿ, ಆ ಜರ್ನಿನಲ್ಲಿ. ಅದನ್ನ ನೋಡಿ ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಕೆಲವು ಸರಿ ಅದು ಇರೋ ಪದಗಳಲ್ಲಿ ನಂಗೆ ಹೇಳೋಕ್ಕಾಗಲ್ಲ, ಅಷ್ಟು ಹಾರ್ಟ್ ಟಚಿಂಗ್ ಆಗಿತ್ತು ಆ ಮೂಮೆಂಟ್ಸ್ ಎಲ್ಲ. ಇನ್ನೊಂದು ವಿಚಾರ, ಈಗ ಬಿಗ್ ಬಾಸ್ ಎಷ್ಟೆಲ್ಲ ಕಂಟೆಸ್ಟೆಂಟ್ಗಳಿದ್ದಾರೆ, ಅವರೆಲ್ಲ ಒಂದೇ ವೇದಿಕೆಯಲ್ಲಿ ಬರಬೇಕು ಅಂತ ಒಂದು ಅಭಿಮಾನಿಗಳಲ್ಲಿ ಕೋರಿಕೆ ಇದೆ. ಅದು ಯಾವಾಗ ಈಡೇರುತ್ತೆ? ನೀವಾಗಿರ್ಬೋದು, ಕಾರ್ತಿಕ ಆಗಿರ್ಬೋದು, ತನಿಷಾ ಆಗಿರ್ಬೋದು, ಎಲ್ಲ ಒಂದೇ ವೇದಿಕೆಯಲ್ಲಿ ಜೊತೆಯಾಗಿ ಯಾವಾಗ ಕಾಣಿಸಿರ್ತೀರಾ? ಅದು ಮೋಸ್ಟ್ಲಿ ಬಿಗ್ ಬಾಸೇ ಮಾಡ್ಬೋದೇನೋ ಮತ್ತೆ. ಬಿಕಾಸ್ ನಾವು ಕೂಡ ಡಿಸೈಡ್ ಮಾಡ್ಕೊಂಡು ಮಾಡಿದ್ರೆ ಎಲ್ಲರೂ ಅವರವರ ಒಂದೊಂದು ಇಂಡಸ್ಟ್ರಿಲಿ ಬ್ಯುಸಿ ಆಗಿದ್ದಾರೆ, ಅವ್ರವ್ರಿಗೆ ಬರೋ ಪ್ರಾಜೆಕ್ಟ್ಸಲ್ಲಿ ಬ್ಯುಸಿ ಆಗಿದ್ದಾರೆ. ಸಹಜವಾಗಿ ನಾವು ಮನೆ ಒಳಗೂ ಅದೇ ಮಾತಾಡಿದ್ವಿ, ಮೋಸ್ಟ್ಲಿ ಬಹುಶಃ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಳ್ಳೋಕ್ಕೆ ಚಾನ್ಸೇ ಇಲ್ವೇನೋ ಅಂತ. ಸೇರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ನೋಡೋಣ, ಮಾತಾಡ್ಕೊಳ್ಳೋಣ, ಆಮೇಲೆ ನೋಡ್ತೀವಿ.